ನಮಸ್ಕಾರ. ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಜನಜೀವನದ ಅವಿಭಾಜ್ಯ ಅಂಗ. ತಂತ್ರಜ್ಞಾನ ಅಭಿವೃದ್ಧಿಯಿಂದ ದೇಶದ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ. ಆತ್ಮನಿರ್ಭರ ಭಾರತ ಅಭಿಯಾನ ಸಾಕಾರಕ್ಕೆ ರಾಜ್ಯ ಸರ್ಕಾರ ಬದ್ಧ. ಜನಸ್ನೇಹಿ ನೀತಿಗಳ ಅನುಷ್ಠಾನಕ್ಕೆ ಒತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ನಿಗ್ರಹ ಲಸಿಕೆ ಇನ್ನೆರಡು ತಿಂಗಳಲ್ಲಿ ಲಭ್ಯ. ಮುಂಚೂಣಿಯಲ್ಲಿರುವ ಕೊರೋನಾ ಯೋಧರಿಗೆ ಆದ್ಯತೆ. ಡಾಕ್ಟರ್ ಹರ್ಷವರ್ಧನ್. ಹಾಗೂ ಕಳೆದ 5 ವರ್ಷದಲ್ಲಿ ಶೌಚಾಲಯ ನಿರ್ಮಾಣದಲ್ಲಿ ಅನೂಹ್ಯ ಪ್ರಗತಿ. ಜನರ ಸ್ವಭಾವದಲ್ಲಿ ಊಹೆಗೂ ಮೀರಿ ಬದಲಾವಣೆ. ಗಜೇಂದ್ರ ಸಿಂಗ್ ಶೇಖಾವತ್. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ಇಂದು ಆರಂಭವಾದ 3 ದಿನಗಳ ಬೆಂಗಳೂರು ಟೆಕ್ ಶೃಂಗಸಭೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಮುಂದೆ ಎಂಬುದು ಈಗ ಎನ್ನುವುದು ಈ ಶೃಂಗಸಭೆಯ ಧ್ಯೇಯವಾಗಿದೆ. ನಂತರ ಪ್ರಧಾನಿ ಸರ್ಕಾರದ ಯೋಜನೆಗಳು ಕಡತಗಳಿಂದ ಹೊರಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ವೇಗದಲ್ಲಿ ಕಾರ್ಯಗತವಾಗಿ ಜನರ ಜೀವನವನ್ನು ಬದಲಾಯಿಸುವಲ್ಲಿ ತಂತ್ರಜ್ಞಾನದ ಪಾತ್ರ ಮಹತ್ವದ್ದಾಗಿದೆ. ಭಾರತ ವಿಶ್ವದ ಬೃಹತ್ ಆರೋಗ್ಯ ಯೋಜನೆ ಆಯುಷ್ಮಾನ್ ಭಾರತವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು ಈ ಯಶಸ್ಸಿನ ಹಿಂದೆಯೂ ತಂತ್ರಜ್ಞಾನದ ಅತಿದೊಡ್ಡ ಪಾತ್ರವಿದೆ ಎಂದರು. As well as the biggest market. Our local tech solutions have the potential to go global. India is at a sweet spot. It is time for tech solutions that are designed in India but deployed for the world. Friends, our policy decisions are always aimed at liberalizing tech and innovation ಉತ್ತಮ industry. ಸೇವೆಯ ವಿತರಣೆಗಾಗಿ ಕೇಂದ್ರ ಸರ್ಕಾರ ದತ್ತಾಂಶ ವಿಶ್ಲೇಷಣೆಯ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ ಎಂದ ಅವರು, ಇಂಟರ್ನೆಟ್ 25 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದಿತು. ವರದಿಗಳ ರೀತ್ಯ ಇಂಟರ್ನೆಟ್ ಸಂಪರ್ಕ ಇತ್ತೀಚೆಗೆ 750 ದಶಲಕ್ಷದ ಗಡಿ ದಾಟಿದೆ. ಈ ಸಂಖ್ಯೆಯ ಪೈಕಿ ಅರ್ಧದಷ್ಟು ಕಳೆದ 4 ವರ್ಷಗಳಲ್ಲಿ ಸೇರ್ಪಡೆಯಾಗಿದೆ ಎಂದು ನುಡಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ಜನರ ಜೀವನದ ಭಾಗವಾಗಿದೆ ಎಂದ ಅವರು, ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತದ ಬೃಹತ್ ಜನಸಂಖ್ಯೆಗೆ ಲಸಿಕೆಯನ್ನು ಹಾಕುವ ಸಾಮರ್ಥ್ಯ ಪಡೆದುಕೊಂಡಿದ್ದರೆ ಅದರಲ್ಲಿ ತಂತ್ರಜ್ಞಾನದ ಪಾತ್ರವಿದೆ. ಭಾರತ ಎಲ್ಲ ರಂಗದಲ್ಲೂ ತಂತ್ರಜ್ಞಾನ ಅಳವಡಿಕೆಗೆ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ ಪ್ರಧಾನಿ, ಹ್ಯಾಕಥಾನ್ ಇನ್ಕ್ಯುಬೇಷನ್ ಕೇಂದ್ರಗಳ ಯಶಸ್ಸಿನ ಬಗ್ಗೆಯೂ ಪ್ರಸ್ತಾಪಿಸಿದರು. ಯುವ ಮನಸ್ಸುಗಳು ಒಗ್ಗೂಡಿ ಪ್ರಮುಖ ಸವಾಲುಗಳಿಗೆ ಹ್ಯಾಕಥಾನ್ನಲ್ಲಿ ಪರಿಹಾರ ನೀಡಿರುವುದನ್ನು ಶ್ಲಾಘಿಸಿದರು. ಭಾರತ ನವೋದ್ಯಮಗಳಿಗೆ ಉತ್ತೇಜನ ನೀಡಿದ್ದು, ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಪ್ರತಿಭೆಗಳು ದೇಶದಲ್ಲಿ ಹೊರಹೊಮ್ಮುತ್ತಿವೆ. ಜಾಗತಿಕ ಲಾಕ್ಡೌನ್, ಅಂತಾರಾಷ್ಟ್ರೀಯ ಪ್ರಯಾಣ ನಿರ್ಬಂಧದಿಂದಾಗಿ ಜನರು ಕಾರ್ಯಸ್ಥಳಕ್ಕೆ ಹೋಗಲಾರದೆ ಮನೆಯಲ್ಲೇ ಉಳಿಯುವಂತಾಯಿತು. ಆದರೆ ಈ ಸಂದರ್ಭದಲ್ಲಿ ನಮ್ಮ ತಂತ್ರಜ್ಞಾನ ವಲಯದ ಸಂಕಲ್ಪ ಹೊರಬಂತು. ಎಲ್ಲ ಸಮಸ್ಯೆಗೂ ತಾಂತ್ರಿಕ ಪರಿಹಾರ ಒದಗಿಸಲು ಪ್ರಯತ್ನಿಸಿತು. ಕೋವಿಡ್-19 ಸಾಂಕ್ರಾಮಿಕ ರಸ್ತೆಯ ಒಂದು ತಿರುವೇ ಹೊರತು ರಸ್ತೆಯ ಕೊನೆಯಲ್ಲ ಎಂಬುದನ್ನು ದೇಶ ನಿರೂಪಿಸಿತು ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. We would come out with just a digital payment product. Instead, we provided India with UPI, an umbrella platform where everyone can host their digital payment products and plug in digital payments. This empowered many products. Last month, recorded more than 2 billion transactions. We are doing something similar in the National Digital Health Mission. Some of you may have also heard about the Swamitva scheme. It is an ambitious scheme to give land titles to millions of people in our rural areas. This will also be achieved through technology like drones. This will not only bring an end to many disputes, but also empower people. Once the property rights are given,
technology solution can ensure prosperity. Friends, technology is setting the pace for the defense sector to evolve. Earlier, wars were determined by who had better horses and elephants. Then came the era of firepower. Now, technology is playing a very important role in global conflicts. From software to drones to UAVs, technology is redefining the defense sector. Friends, with the rapid increase of tech use, data protection as well as cyber security become very, very important. Our youth can play a big role in devising robust cyber security solutions. Lighting of the lamp, international ಮುಖ್ಯಮಂತ್ರಿ ಬಿಎಸ್ participation ಯಡಿಯೂರಪ್ಪ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. Bengaluru Tech Summit 2020 indeed goes global. Participating in BTS 2020. ಈ ಸಂದರ್ಭದಲ್ಲಿ ಅವರು ದೇಶೀಯ ತಂತ್ರಜ್ಞಾನದ ಮೇಲೆ ಗಮನ ಹರಿಸಿ ಮತ್ತು ಬೇರುಮಟ್ಟದ ನಾವೀನ್ಯತೆಗೆ ಉತ್ತೇಜನ ನೀಡುವುದರೊಂದಿಗೆ ಆತ್ಮನಿರ್ಭರ ಭಾರತದ ಸಾಕಾರಕ್ಕೆ ಪ್ರಧಾನಿಯವರು ಕರೆ ನೀಡಿದ್ದು, ಕರ್ನಾಟಕ ತನ್ನ ಜನಸ್ನೇಹಿ ನೀತಿಗಳ ಮೂಲಕ ಇದನ್ನು ಸಾಧಿಸುತ್ತದೆ ಎಂದರು. ಬೆಂಗಳೂರು ಟೆಕ್ ಶೃಂಗದಲ್ಲಿ 25 ರಾಷ್ಟ್ರಗಳು ಭಾಗವಹಿಸಿವೆ ಎಂದು ಹರ್ಷ ವ್ಯಕ್ತಪಡಿಸಿದ ಅವರು, ಭಾರತ ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರವಾಗಿದ್ದು, ಪ್ರಸ್ತುತ ವಿಶ್ವದ ಅತಿದೊಡ್ಡ ಆರ್ಥಿಕತೆಯ ಪೈಕಿ 6ನೇ ಶ್ರೇಯಾಂಕ ಪಡೆದಿದೆ. ಕೋವಿಡ್-19 ಸಂಕಷ್ಟದ ನಡುವೆಯೂ ಡಿಜಿಟಲ್ ಪರಿವರ್ತನೆ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಪ್ರಧಾನಿಯವರು ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದ್ದು, ಕರ್ನಾಟಕ ಸರ್ಕಾರ ಕೇಂದ್ರದ ಈ ಸಂಕಲ್ಪಕ್ಕೆ ಶ್ರಮಿಸಲಿದೆ ಎಂದು ತಿಳಿಸಿದರು. Government of Karnataka pledges sincerely participate in Government of India's vision towards this. We are keen on making Karnataka the most attractive destination for investment, particularly for high-end technologies. Karnataka is one of the most progressive startup ecosystems of India. 4 out of 7 of the Indian startups that become unicorns in the year 2020 are from Bangalore. Government of Karnataka has taken a number of steps to enhance the overall business environment of the state. ಕೇಂದ್ರದ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಜಾಗತಿಕವಾಗಿ ಆವರಿಸಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ ನಾವು ಅನೇಕ ಸವಾಲುಗಳನ್ನು ದಾಟಿ ಬಂದಿದ್ದು, ಇದೀಗ ಆರ್ಥಿಕತೆಯ ಬೆಳವಣಿಗೆಯತ್ತ ದೃಷ್ಟಿ ಹರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಕೂಡ ಪ್ರಮುಖ ಕೊಡುಗೆ ನೀಡುತ್ತಿದೆ ಎಂದರು. ಆರ್ಥಿಕತೆಯ ಚೇತರಿಕೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಜಾಗತಿಕ ಉತ್ಪಾದನಾ ಹಬ್ಬವಾಗಿ ದೇಶ ಪರಿವರ್ತನೆ ಕಂಡುಕೊಳ್ಳುತ್ತಿದೆ. ಮೊಬೈಲ್ ಕ್ಷೇತ್ರ ಸೇರಿದಂತೆ ದೇಶದಲ್ಲಿ ಉತ್ಪಾದನಾ ವಲಯದ ಆದ್ಯತೆಗೆ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. Gig economy in India, in which Bengaluru again has to play a very, very crucial role. One more reform we have done, which you need to recognize, the change in the labor laws of India. And there is a separate chapter on gig economy to promote operations as far as labor operations are concerned in that sector. Some of the key policies ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ದೇಶದ ಒಟ್ಟು ಹೂಡಿಕೆಯಲ್ಲಿ ಕರ್ನಾಟಕವೇ ಶೇಕಡಾ 42ರಷ್ಟು ಹೂಡಿಕೆಯನ್ನು ಹೊಂದಿದೆ. 64 ವಿವಿಧ ಹಂತದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಸುಮಾರು 1,16,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಬಂಡವಾಳ ಹೂಡಿಕೆಯಲ್ಲಿ ಅಭಿವೃದ್ಧಿ ಪಥದತ್ತ ಸಾಗಿದ್ದೇವೆ. ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಿಸುವುದರ ಜೊತೆಗೆ ಕೊರೋನಾ ಸೃಷ್ಟಿಸಿರುವ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸರ್ಕಾರ ಮತ್ತು ಕೈಗಾರಿಕೆಗಳು ಕೂಡಿಕೊಂಡು ಉತ್ತಮ ಪ್ರಗತಿಯೆಡೆಗೆ ದಾಪುಗಾಲು ಇಡುತ್ತಿವೆ ಎಂದರು. among all states in the country for the period of April-June 2020. Though we are living through one of the most trying times of our lifetimes, we see
lots of opportunities in this crisis. Both the government and industries are innovating to meet such challenges. Karnataka was one of the first few states to understand the global economic impact of the current massive geopolitical shift. This large-scale societal ಉಪಮುಖ್ಯಮಂತ್ರಿ problem. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಕಳೆದ 3 ದಶಕಗಳಲ್ಲಿ ಬೆಂಗಳೂರು ಸಾಕಷ್ಟು ಅಭಿವೃದ್ಧಿಗೊಂಡಿದ್ದು ಜಾಗತಿಕ ಕೈಗಾರಿಕೆಗಳ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಕೈಗಾರಿಕೆಗಳ ಬೆಳವಣಿಗೆ ಜೊತೆಗೆ ಐಟಿ-ಬಿಟಿ ಕ್ಷೇತ್ರದ ಅಭಿವೃದ್ಧಿ, ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡುವುದರಲ್ಲದೆ ಜಿಲ್ಲೆಗಳ ನಡುವೆ ಸುಗಮ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಉಡಾನ್ ಯೋಜನೆ ಮೂಲಕ ವಿಮಾನ ಸೌಲಭ್ಯ ಕಲ್ಪಿಸಲಾಗಿದೆ. 4G, 5G ಸೇರಿದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಸಾಕಷ್ಟು ಸುಧಾರಣೆ ತರಲಾಗಿದೆ ಎಂದು ತಿಳಿಸಿದರು. Karnataka Innovation Authority, Karnataka Digital Economy Mission, Bengaluru Elite Biotech Park, Beyond Bengaluru Initiative and many more. Centers of excellence in advanced technology such as artificial intelligence, IoT, machine learning, cyber security and agri-innovation have been established. There are also 30 new age incubation centers and many technology business incubators as well. We have also been implementing many successful schemes including the popular Elevate and Elevate Unnati. Rapidly and effectively ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಸ್ಟಾರ್ಟ್ಅಪ್ ಕಂಪನಿಗಳ ಆರಂಭಕ್ಕೆ ಕರ್ನಾಟಕ ಸೂಕ್ತ ಸ್ಥಳವಾಗಿದ್ದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಅವಕಾಶಗಳು ಇಲ್ಲಿವೆ ಎಂದು ಹೇಳಿದರು. I think technology has been the savior for us in this pandemic. For Karnataka, this has also unleashed a huge potential for startup companies to imagine what the future looks like. It has also opened up a large number of exciting cutting-edge opportunities for various technology sectors, from AI, data analytics, to CRISPR gene editing technologies and other cutting-edge technologies that are helping us. Nearly 9 in 10 Australians ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್, ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪಾರ್ಮೆಲಿನ್, ಉದ್ಯಮದ ನಾಯಕರು, ತಂತ್ರಜ್ಞರು, ಸಂಶೋಧಕರು, ನಾವೀನ್ಯಕಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಭಾರತ ಸೇರಿದಂತೆ ಪ್ರಪಂಚದಾದ್ಯಂತದ ಶಿಕ್ಷಣ ತಜ್ಞರು ಸಹ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. holds the keys to new science, medical research, reducing carbon emissions, addressing global climate change. It's now at the forefront of foreign policy, security and defence. It's pushing us to new frontiers in civil liberties and governance, whole new fields of law, in data protection and privacy. ಹೊಯ್ಸಳ ಕ್ಯಾಬ್ ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಚಾಲನೆ ನೀಡಿದರು. ಹೊಯ್ಸಳ ಸಂಸ್ಥೆಯ ಪದಾಧಿಕಾರಿಗಳು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೇವಲ ನಗರಗಳಿಗೆ ಸೀಮಿತವಾಗಿದ್ದ ಕ್ಯಾಬ್ ಸೇವೆ ಇನ್ನು ಮುಂದೆ ರಾಜ್ಯದ ಎಲ್ಲೆಡೆಯೂ ಲಭ್ಯವಾಗಲಿದೆ. ಸಾರ್ವಜನಿಕರಿಗೆ ಅಗ್ಗದ ದರದಲ್ಲಿ ಈ ಸೇವೆ ದೊರೆಯಲಿದೆ ಎಂದು ಹೇಳಿದರು. ಕನ್ನಡಿಗರು ನೇರವಾಗಿ ಪರೋಕ್ಷವಾಗಿ 100 ಜನರಿಗೆ ಉದ್ಯೋಗ ನೀಡುವಂಥ ಅಭಿನಂದನೆ. ಕೇವಲ ನಗರಗಳಿಗೆ ಸೀಮಿತವಾಗಿದ್ದ ಕ್ಯಾಬ್ ಸೇವೆ ಇನ್ನು ಮುಂದೆ ರಾಜ್ಯದ ಎಲ್ಲೆಡೆ ದೊರೆಯುವಂತೆ ಸ್ವಾಗತಾರ್ಹ ನನಗೆ. ಆ್ಯಪ್ ಮೂಲಕ ರಾಜ್ಯಾದ್ಯಂತ ಬಳಸಬಹುದಾದ ಕ್ಯಾಬ್ ಸರ್ವಿಸ್ ಕಡಿಮೆ ದರದಲ್ಲಿ ಸುಭದ್ರ ಸೇವೆಯ ಭರವಸೆ ನೀಡುವಂತಹ ಭಾವಿಸುತ್ತೇನೆ. ಹೊಯ್ಸಳ ಸೇವೆ ನಾಡಿನ ಜನರಿಗೆ ಮತ್ತು ಎಂದು ಹಾರೈಸಿ ಹೋಗಿ ಮಾತನಾಡ್ಕೊಂಡು ಏನೇನು ಶೇರ್ ಮಾಡಿ ಕಳಿಸ್ಕೊಡ್ತಾರೆ. ಡೆಲಿವರಿ ಕಳಿಸಿದ್ರೆ ಇದರ ರಾಯಭಾರಿಯಾಗಿರುವ ಕಿರುತೆರೆ ನಟಿ ದೀಪಿಕಾ ದಾಸ್ ಹೊಯ್ಸಳ ವಾಹನ ಸಂಚಾರಕ್ಕೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲಕ್ಸಂಬರ್ಗ್ ಪ್ರಧಾನಿ ಝೇವಿಯರ್ ಬೆಟೆಲ್ ನಡುವೆ ಇಂದು ಸಂಜೆ ವರ್ಚುವಲ್ ಶೃಂಗಸಭೆ ನಡೆಯಲಿದೆ. ಕಳೆದ 2 ದಶಕಗಳ ನಂತರ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಲಕ್ಸಂಬರ್ಗ್ ನಾಯಕರ ನಡುವೆ ಈ ಮಹತ್ವದ ಸಭೆ ಆಯೋಜನೆಗೊಂಡಿದೆ. ಜಾಗತಿಕವಾಗಿ ಕೋವಿಡೋತ್ತರ ನಂತರದಲ್ಲಿ ಭಾರತ ಮತ್ತು ಲಕ್ಸಂಬರ್ಗ್ ನಡುವೆ ಸಹಕಾರ ಬಲವರ್ಧನೆ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳ ಕುರಿತು ಉಭಯ ದೇಶಗಳ ಪ್ರಧಾನಮಂತ್ರಿಗಳು ಸಮಾಲೋಚನೆ ನಡೆಸಲಿದ್ದಾರೆ.
ಇದೇ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಕುರಿತ ಪ್ರಮುಖ ವಿಷಯಗಳ ಕುರಿತು ಸಹ ನರೇಂದ್ರ ಮೋದಿ ಮತ್ತು ಝೇವಿಯರ್ ಬೆಟೆಲ್ ನಡುವೆ ಚರ್ಚೆ ನಡೆಯಲಿದೆ. ಇನ್ನೆರಡು ತಿಂಗಳುಗಳಲ್ಲಿ ಮಾರಕ ಕೋವಿಡ್ ನಿಗ್ರಹಿಸುವ ಲಸಿಕೆ ದೇಶದಲ್ಲಿ ಲಭ್ಯವಾಗಲಿದೆ ಎಂಬ ವಿಶ್ವಾಸವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಫಿಕಿಪ್ಲೋ ಆಯೋಜಿಸಿದ್ದ ಕೋವಿಡೋತ್ತರ ಸನ್ನಿವೇಶದಲ್ಲಿ ಆರೋಗ್ಯ ಆರೈಕೆಯ ಮಾದರಿಗಳು ಕುರಿತ ವೆಬಿನಾರ್ ಉದ್ದೇಶಿಸಿ ಅವರು ಈ ಲಸಿಕೆ ನೀಡಿಕೆಗಾಗಿ ಈಗಾಗಲೇ ತಾತ್ಕಾಲಿಕ ಮಾರ್ಗಸೂಚಿ ರೂಪಿಸಲಾಗಿದೆ ಎಂದರು. ಮೊದಲಿಗೆ ಲಸಿಕೆಯನ್ನು ಕೊರೋನಾ ಯೋಧರಿಗೆ ನೀಡಿ ನಂತರ 65 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ನೀಡಲಾಗುವುದು ಎಂದು ತಿಳಿಸಿದರು. ಸುಮಾರು 400 ರಿಂದ 500 ದಶಲಕ್ಷ ಡೋಸ್ಗಳ ಲಸಿಕೆ ಬರುವ ಜುಲೈ-ಆಗಸ್ಟ್ ವೇಳೆಗೆ ಲಭ್ಯವಾಗಲಿದ್ದು ಅದನ್ನು 35 ರಿಂದ 40 ಕೋಟಿ ಜನರಿಗೆ ನೀಡಲಾಗುವುದು ಎಂದು ಹರ್ಷವರ್ಧನ್ ಹೇಳಿದರು. ಕೋವಿಡ್ ನಿಯಂತ್ರಣ ಪ್ರತಿಶತ 90ರಷ್ಟು ಮುನ್ನೆಚ್ಚರಿಕೆ ಮತ್ತು ಜಾಗರೂಕತೆಯಲ್ಲಿಯೇ ಇದೆ. ಧನಾತ್ಮಕ ನಡವಳಿಕೆ, ಮಾರ್ಗಸೂಚಿಯ ಪಾಲನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಇದಕ್ಕೆ ಕೊಡುಗೆ ನೀಡಬಹುದು ಎಂದರು. ಮಾರಕ ಕೊರೋನಾ ಇಡೀ ಮಾನವ ಕುಲವನ್ನೇ ನಲುಗಿಸಿದೆ. ಆರೋಗ್ಯ, ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಜನರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಸಾಂಕ್ರಾಮಿಕದಿಂದ ರಕ್ಷಿಸಿಕೊಳ್ಳಬಹುದಾಗಿದೆ. ಇದಕ್ಕೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು, ಸರಿಯಾಗಿ ಮಾಸ್ಕ್ ಧರಿಸುವುದು ಮತ್ತು ಕರನೈರ್ಮಲ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಎಂದು ಪ್ರತಿಪಾದಿಸಿದರು. ಕಳೆದ 24 ಗಂಟೆಗಳಲ್ಲಿ 45,576 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 89,58,484ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 48,493 ಸೋಂಕಿತರು ಚೇತರಿಸಿಕೊಳ್ಳುವುದರೊಂದಿಗೆ ಒಟ್ಟು 83,603 ಸೋಂಕಿತರು ಗುಣಮುಖರಾದಂತಾಗಿದೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ 93.58ಕ್ಕೆ ಹೆಚ್ಚಳವಾಗಿದೆ. ನಿನ್ನೆ ಒಂದೇ ದಿನ 585 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಈವರೆಗೆ ಒಟ್ಟು 1,31,578 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ 1.47ರಲ್ಲಿದೆ. 4,43,303 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.95ಕ್ಕೆ ಇಳಿಕೆಯಾಗಿದೆ. ಮಾರಕ ಕೊರೋನಾ ವೈರಾಣು ಪ್ರಸರಣ ತಡೆಗೆ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಮಂತ್ರವನ್ನು ಅಳವಡಿಸಿಕೊಂಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೊರೋನಾ ಮಾದರಿ ಪರೀಕ್ಷೆಗೆ ದೇಶದಾದ್ಯಂತ ಹೆಚ್ಚಿನ ಒತ್ತು ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 10,28,203 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಒಟ್ಟು ಕೊರೋನಾ ಮಾದರಿಗಳ ಪರೀಕ್ಷೆಯ ಸಂಖ್ಯೆ 12,85,08,389 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಆರ್ಐಡಿಎಫ್ ಟ್ರಾಂಚ್ ಅಡಿ ಮಂಜೂರಾಗಿರುವ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಗೋವುಗಳ ರಕ್ಷಣೆಗಾಗಿ ಪ್ರಾಣಿ ಕಲ್ಯಾಣ ಮಂಡಳಿ ರಚಿಸಿದ್ದೇವೆ. ಪಶು ಸಂಜೀವಿನಿ ಯೋಜನೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು, ಈಗಾಗಲೇ 15 ಆಂಬ್ಯುಲೆನ್ಸ್ಗಳು ಪ್ರತಿ ಗ್ರಾಮಗಳಿಗೆ ತೆರಳಿ ಸೇವೆ ಒದಗಿಸುತ್ತಿವೆ ಎಂದರು. ಮರಾಠ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಕುರಿತು ಪ್ರಶ್ನೆಯೊಂದಕ್ಕೆ ಎಲ್ಲರ ಅಭಿವೃದ್ಧಿಗೆ ಅನುಗುಣವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು. ಕೊಟ್ಟಿದ್ದೀವಿ ಎಲ್ಲ ಜಿಲ್ಲೆ ಒಳಗ ಪಶು ಸಂಜೀವನಿ 1962 ಮಾಡಿದ್ರೆ ರೈತರಿಗೆ ಮನೆ ಬಾಗಿಲಿಕ್ಕೆ ನಮ್ಮ ಆಂಬುಲೆನ್ಸ್ ಹೋಗುತ್ತೆ. ಏನ್ ಬಿ ಸರ್ಜರಿ ಆಗಲಿ, ಸ್ಕ್ಯಾನಿಂಗ್ ಆಗಲಿ ಎಲ್ಲ ಇಕ್ವಿಪ್ಮೆಂಟ್ ಮಾಡಿ 15 ಕೊಟ್ಟಿದ್ದೀವಿ. ಮುಂದೆ 15 ಬುಕ್ ಮಾಡಿದ್ದೀವಿ. ಬೆಂಗಳೂರು ಸಲುವಾಗಿ 10 ಮಾಡಿದ್ದೀವಿ. 35 ಆಂಬುಲೆನ್ಸ್ ಎಲ್ಲ ಜಿಲ್ಲೆನಲ್ಲಿ ಓಡಾಡ್ತಾ ಇದ್ದಾರೆ. ಆಮೇಲೆ ನಾನು ಗೋಹತ್ಯೆ ನಿಷೇಧಕ್ಕಾದ ಕೂಡ ಈ ಹಿಂದೆ ಮಾಡೋಕ್ಕೂ ಪ್ಲ್ಯಾನ್ ಇತ್ತು. ಬಟ್ ಕೋವಿಡ್ಗಾಗಿ ನಾನು ಗುಜರಾತ್ ಹೋಗಿಲ್ಲ, ಉತ್ತರ ಪ್ರದೇಶ ಹೋಗಿಲ್ಲ, ಮಧ್ಯಪ್ರದೇಶ ಹೋಗಿಲ್ಲ. ಈ ಹೋಗ್ತಾ ಇದ್ದೀವಿ ಮುಂದಿನ ತಿಂಗಳಿನಲ್ಲಿ, ಡಿಸೆಂಬರ್ನಲ್ಲಿ. ಆಮೇಲೆ ಎಲ್ಲ ಎಲ್ಲೆಲ್ಲಿ ಮಾಡಿದಾರ, ಪ್ಲಸ್ ಏನಿದೆ, ಮೈನಸ್ ಏನಿದೆ, ಗೋಹತ್ಯೆ ನಿಷೇಧ ಎಲ್ಲ ಕಡೆ ಆಗಿದೆ. ನಮ್ಮದು ಮಾಡಲೇಬೇಕು, ನಮ್ಮ ಅಜೆಂಡಾ ಇದೆ, ಪಾರ್ಟಿ ಅಜೆಂಡಾ ಇದೆ. ನಾನು ಎಲ್ಲ ಪಾರ್ಟಿ ರೆಡಿ ಮಾಡಿದ್ದೀವಿ, ಸಿಎಂ ಚರ್ಚೆ ಮಾಡಿದ್ದೀವಿ, ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ. ಶೀಘ್ರದಲ್ಲಿ 2-3 ಸ್ಟೇಟ್ ಹೋಗಿ ಎಲ್ಲ ತಿಳ್ಕೊಂಡು ಗೋಹತ್ಯೆ ನಿಷೇಧ ಮಾಡಿ.
ಧಾರವಾಡದಲ್ಲಿರುವ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ವೆಬ್ಸೈಟ್ ಅನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಇಂದು ಉದ್ಘಾಟಿಸಿದರು. ಅಕಾಡೆಮಿ ಅಧ್ಯಕ್ಷ ಈರಣ್ಣ ಜಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಗುಡಸಿ ಪಾಲ್ಗೊಂಡಿದ್ದರು. ನಂತರ ಶಶಿಕಲಾ ಜೊಲ್ಲೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವುದನ್ನು ಬಲವಾಗಿ ಸಮರ್ಥಿಸಿಕೊಂಡರು. ಮರಾಠಿಗರ ಭಾಷೆಗೂ ಪ್ರಾಧಿಕಾರ ರಚನೆಗೂ ಯಾವುದೇ ಸಂಬಂಧವಿಲ್ಲ. ಈ ಸಮುದಾಯದ ಶೈಕ್ಷಣಿಕ ಮತ್ತು ಆರ್ಥಿಕ ದೃಷ್ಟಿಯಿಂದ ಪ್ರಾಧಿಕಾರ ರಚನೆ ಮಾಡಲಾಗಿದೆ ಎಂದರು. ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹಗಳು ನಡೆದಿರುವ ಬಗ್ಗೆ ವರದಿಯಾಗಿವೆ. ಇವುಗಳನ್ನು ತಡೆಯಲು ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಎಂದರು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮೂಲ ಬಿಜೆಪಿಗರನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಆರೋಪಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ದಿವಂಗತ ಸುರೇಶ್ ಅಂಗಡಿ ಅವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಕೇಳಿಬಂದಿದೆ. ಅಲ್ಲದೆ ಇತರ ಆಕಾಂಕ್ಷಿಗಳೂ ಇದ್ದು ಈ ಬಗ್ಗೆ ಪಕ್ಷದ ವರಿಷ್ಠರು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಶಶಿಕಲಾ ಜೊಲ್ಲೆ ಸ್ಪಷ್ಟಪಡಿಸಿದರು. ಭಾರತದ ಮೊದಲ ಮಹಿಳಾ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ ಇಂದು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ನಲ್ಲಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಸ್ಮಾರಕಕ್ಕೆ ತೆರಳಿ ನಮನ ಸಲ್ಲಿಸಿದರು. ರಾಹುಲ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಸಮಾಧಿ ಶಕ್ತಿ ಸ್ಥಳದಲ್ಲಿ ಪುಷ್ಪ ನಮನ ಸಲ್ಲಿಸಿದರು. ಸ್ವಾವಲಂಬಿ ಭಾರತ ಕಟ್ಟುವಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕೊಡುಗೆ ಅಪಾರ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಮರಿಸಿದ್ದಾರೆ. ಉತ್ತರಾಖಂಡದಲ್ಲಿರುವ ಪವಿತ್ರ ಪುಣ್ಯಕ್ಷೇತ್ರ ಬದರಿನಾಥ ದೇವಾಲಯದ ಬಾಗಿಲುಗಳನ್ನು ಚಳಿಗಾಲದ ಋತುವಿನ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗುತ್ತಿದೆ. ಈ ಮುನ್ನ ನವೆಂಬರ್ 15ರಂದು ಗಂಗೋತ್ರಿಯ ಬಾಗಿಲನ್ನು ಮತ್ತು 16ರಂದು ಕೇದಾರನಾಥ ದೇವಾಲಯ ಹಾಗೂ ಯಮುನೋತ್ರಿಯ ಬಾಗಿಲನ್ನು ಚಳಿಗಾಲದ ಋತುವಿನ ಹಿನ್ನೆಲೆಯಲ್ಲಿ ಮುಚ್ಚಲಾಗಿತ್ತು. ಬ್ರಿಟಿಷರ ವಿರುದ್ಧ 1857ರಲ್ಲಿ ಕೆಚ್ಚೆದೆಯ ಹೋರಾಟ ನಡೆಸಿದ ಉತ್ತರ ಪ್ರದೇಶದ ಝಾನ್ಸಿಯ ಮರಾಠ ರಾಜಮನೆತನದ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯದ ಮೊದಲ ಹೋರಾಟದಲ್ಲಿ ಅದ್ಭುತ ಪರಾಕ್ರಮ ತೋರಿದ ವೀರ ಮಹಿಳೆ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮದಿನಕ್ಕೆ ಕೋಟಿ ಕೋಟಿ ನಮನಗಳು. ಅವರ ಶೌರ್ಯ ದೇಶವಾಸಿಗಳಿಗೆ ಸದಾಕಾಲ ಪ್ರೇರಣೆ ನೀಡಲಿದೆ ಎಂದು ಪ್ರಧಾನಿಯವರು ಟ್ವೀಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ನಾಗರೋಟಾ ಪ್ರದೇಶದಲ್ಲಿ ಭಾರತೀಯ ಯೋಧರು 4 ಭಯೋತ್ಪಾದಕರನ್ನು ಹತ್ಯೆ ಮಾಡಿದ್ದಾರೆ. ಬಾಂಟೋಲ್ ಪ್ಲಾಜಾ ಬಳಿ ಟ್ರಕ್ವೊಂದರಲ್ಲಿ ಈ ಭಯೋತ್ಪಾದಕರು ತೆರಳಿದ ಮಾಹಿತಿ ಹಿನ್ನೆಲೆಯಲ್ಲಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ತೀವ್ರ ಶೋಧ ಕಾರ್ಯ ನಡೆಸಲಾಗಿದೆ. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ 4 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಈ ದಾಳಿಯ ವೇಳೆ 2 ಪೊಲೀಸ್ ಪೇದೆಗಳು ಗಾಯಗೊಂಡಿರುವುದಾಗಿ ವರದಿಯಾಗಿದ್ದು ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಇಂದು ವಿಶ್ವ ಶೌಚಾಲಯ ದಿನ. ಜಗತ್ತಿನಾದ್ಯಂತ ನೈರ್ಮಲ್ಯ ಬಿಕ್ಕಟ್ಟಿನ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಶೌಚಾಲಯಗಳ ಬಳಕೆ ಕಡ್ಡಾಯ ಎಂಬ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈ ದಿನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆಶ್ರಯದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಗ್ರಾಮೀಣ ಅಡಿಯಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಯಲು ಬಹಿರ್ದೆಸೆ ಮುಕ್ತ ಭಾರತ ದಿಸೆಯಲ್ಲಿ
ವಿಶ್ವ ಶೌಚಾಲಯ ದಿನದಂದು ಶೌಚಾಲಯದ ಅಗತ್ಯತೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. 2012ನೇ ಸಾಲಿನ ನವೆಂಬರ್ 19ರಂದು ವಿಶ್ವಸಂಸ್ಥೆ ಮೊದಲ ಬಾರಿಗೆ ಅಧಿಕೃತವಾಗಿ ವಿಶ್ವ ಶೌಚಾಲಯ ದಿನ ಘೋಷಣೆ ಮಾಡಿತ್ತು. ಅಂದಿನಿಂದ ಪ್ರತಿ ವರ್ಷ ಈ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ವಿಶ್ವ ಶೌಚಾಲಯ ದಿನವಾದ ಇಂದು ವರ್ಚುವಲ್ ಮಾಧ್ಯಮದ ಮೂಲಕ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಸ್ವಚ್ಛತಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ನಂತರ ಸರಪಂಚರೊಂದಿಗೆ ಸಂವಾದ ನಡೆಸಿದ ಅವರು ಕಳೆದ 5 ವರ್ಷಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮತ್ತು ಅದರ ಬಳಕೆಗೆ ಜನರ ಸ್ವಭಾವದ ಬದಲಾವಣೆಯಲ್ಲಿ ಊಹೆಗೂ ಮೀರಿ ಪ್ರಗತಿಯಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ ಎಂದರು. ವಿಶ್ವ ಶೌಚಾಲಯ ದಿನದ ಅಂಗವಾಗಿ ನೈರ್ಮಲ್ಯದ ಮಹತ್ವದ ಬಗ್ಗೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದಿಸಿದ್ದಾರೆ. ಟ್ವೀಟ್ ಸಂದೇಶದಲ್ಲಿ ಅವರು ಈ ಸಂದರ್ಭದಲ್ಲಿ ಭಾರತವನ್ನು ಬಯಲು ಶೌಚ ಮುಕ್ತ ರಾಷ್ಟ್ರವನ್ನಾಗಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ. ಕಳಪೆ ನೈರ್ಮಲ್ಯ ಅಪೌಷ್ಟಿಕತೆ ಮತ್ತು ರೋಗದ ಹೆಚ್ಚಳಕ್ಕೆ ಹಾಗೂ ರೋಗ ಪ್ರಸರಣದ ಅಪಾಯ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಆರೋಗ್ಯಪೂರ್ಣ ಸಮುದಾಯಕ್ಕೆ ಮತ್ತು ಆರೋಗ್ಯವಂತ ರಾಷ್ಟ್ರಕ್ಕಾಗಿ ನೈರ್ಮಲ್ಯ ಮತ್ತು ಸ್ವಚ್ಛತೆ ನಮ್ಮ ಆದ್ಯತೆಯಾಗಿರಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಶ್ವ ಶೌಚಾಲಯ ದಿನದಂದು ಸರ್ವರಿಗೂ ಶೌಚಾಲಯ ಒದಗಿಸುವ ದೇಶದ ಸಂಕಲ್ಪ ಬಲವರ್ಧನೆಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ಟ್ವೀಟ್ ಸಂದೇಶದಲ್ಲಿ ವಿಶ್ವ ಶೌಚಾಲಯ ದಿನದಂದು ಭಾರತ ಸರ್ವರಿಗೂ ಶೌಚಾಲಯ ಕಲ್ಪಿಸುವ ತನ್ನ ಸಂಕಲ್ಪವನ್ನು ಬಲವರ್ಧನೆಗೊಳಿಸುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಕೋಟ್ಯಾಂತರ ಭಾರತೀಯರಿಗೆ ಶುಚಿ ಶೌಚಾಲಯಗಳನ್ನು ಒದಗಿಸುವಲ್ಲಿ ಅಸಾಮಾನ್ಯ ಸಾಧನೆ ಮಾಡಿರುವುದನ್ನು ಕಾಣಬಹುದಾಗಿದೆ. ಇದರಿಂದ ಭಾರೀ ಪ್ರಮಾಣದಲ್ಲಿ ಆರೋಗ್ಯದ ಪ್ರಯೋಜನಗಳಾಗಿರುವ ಜೊತೆಗೆ ವಿಶೇಷವಾಗಿ ನಮ್ಮ ನಾರಿ ಶಕ್ತಿಯ ಘನತೆ ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾದ ಹಿರಿಯ ರಂಗಕರ್ಮಿ ಡಾಕ್ಟರ್ ಟಿಬಿ ಸೊಲಬಕ್ಕನವರ್ ಮಧ್ಯರಾತ್ರಿ ನಿಧನ ಹೊಂದಿದ್ದಾರೆ. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಹಾವೇರಿ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನವರಾದ ಸೊಲಬಕ್ಕನವರ್ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಗೊಟಗೋಡಿಯ ರಾಕ್ ಗಾರ್ಡನ್ ರೂವಾರಿಯೂ ಆಗಿದ್ದ ಅವರು ಕರ್ನಾಟಕ ಬಯಲಾಟಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ರಾಕ್ ಗಾರ್ಡನ್ ಪಕ್ಕ ನೆರವೇರಿದೆ. ಸೊಲಬಕ್ಕನವರ್ ನಿಧನಕ್ಕೆ ಅನೇಕ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಹಿರಿಯ ದೊಡ್ಡಾಟ ಕಲಾವಿದ, ಜಾನಪದ ಕಲಾವಿದ ಡಾಕ್ಟರ್ ಟಿಬಿ ಸೊಲಬಕ್ಕನವರ್ ನಿಧನದ ಸುದ್ದಿ ದುಃಖ ತಂದಿದೆ. ಅವರ ಕುಟುಂಬ ವರ್ಗಕ್ಕೆ ನೋವು ಭರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಇಂದು ವಿಶ್ವದ ಹಲವೆಡೆ ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದಂದು ಪುರುಷರ ಹಾಗೂ ತರುಣರ ಸಾಧನೆ, ಸಮಾಜದ ಒಳಿತಿಗೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಲಾಗುತ್ತದೆ. ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ನವೆಂಬರ್ 19ರಂದು ಸುಮಾರು 44 ರಾಷ್ಟ್ರಗಳು ಪುರುಷರ ದಿನವನ್ನು ಆಚರಿಸುತ್ತವೆ. ದೈನಂದಿನ ಜೀವನದಲ್ಲಿ ಪುರುಷರಿಗೆ ಬಾಧಿಸುವ ಸಮಸ್ಯೆಗಳ ಕುರಿತು ಹಲವೆಡೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪುರುಷ ಹಾಗೂ ತರುಣರ ಜೀವನದಲ್ಲಿ ಬದಲಾವಣೆ ಈ ವರ್ಷದ ಘೋಷವಾಕ್ಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಜನಜೀವನದ ಅವಿಭಾಜ್ಯ ಅಂಗ, ತಂತ್ರಜ್ಞಾನ ಅಭಿವೃದ್ಧಿಯಿಂದ ದೇಶದ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ. ಆತ್ಮನಿರ್ಭರ ಭಾರತ ಅಭಿಯಾನ ಸಾಕಾರಕ್ಕೆ ರಾಜ್ಯ ಸರ್ಕಾರ ಬದ್ಧ, ಜನಸ್ನೇಹಿ ನೀತಿಗಳ ಅನುಷ್ಠಾನಕ್ಕೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ನಿಗ್ರಹ ಲಸಿಕೆ ಇನ್ನೆರಡು ತಿಂಗಳಲ್ಲಿ ಲಭ್ಯ, ಮುಂಚೂಣಿಯಲ್ಲಿರುವ ಕೊರೋನಾ ಯೋಧರಿಗೆ ಆದ್ಯತೆ, ಡಾಕ್ಟರ್ ಹರ್ಷವರ್ಧನ್. ಹಾಗೂ ಕಳೆದ 5 ವರ್ಷದಲ್ಲಿ ಶೌಚಾಲಯ ನಿರ್ಮಾಣದಲ್ಲಿ ಅನೂಹ್ಯ ಪ್ರಗತಿ, ಜನರ ಸ್ವಭಾವದಲ್ಲಿ ಊಹೆಗೂ ಮೀರಿ ಬದಲಾವಣೆ, ಗಜೇಂದ್ರ ಸಿಂಗ್ ಶೇಖಾವತ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.